ಚಂದದ ಸಂಸಾರ ಕೋಟಿ ವ್ಯವಹಾರ ಮಾಡ್ತಾ ಇದ್ದಂತಹ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಇಡೀ ಚಿತ್ರರಂಗಕ್ಕೆ ಶಾಕ್ ಕೊಟ್ಟಿತ್ತು. ಇದೀಗ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಹಣಕಾಸು ವ್ಯವಹಾರವೇ ಕಾರಣ, ಪಾರ್ಟ್ನರ್ಗಳ ವಂಚನೆಯೇ ಕಾರಣ ಅಂತ ಪತ್ನಿ ದೂರು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನಾಯ್ತು ನೋಡ್ತಾ ಹೋಗೋಣ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಬಿಗ್ ಟ್ವಿಸ್ಟ್. ಪಾಲುದಾರರ ಮೋಸದ ಸುಳಿಯಲ್ಲಿ ಸಿಲುಕಿದ್ರ ನಿರ್ಮಾಪಕ. ಮೂವರು ಬಿಸಿನೆಸ್ ಪಾರ್ಟ್ನರ್ಗಳು ಜಗದೀಶ್ಗೆ ವಂಚಿಸಿದ್ರ. ಜಗದೀಶ್ ಪತ್ನಿ ಬಿಚ್ಚಿಟ್ಟರಲ್ಲ ಪತಿ ಸುಯಿಸೈಡ್ ರಹಸ್ಯ. ಸ್ಯಾಂಡಲ್ವುಡ್ ಹೆಸರಾಂತ ನಿರ್ಮಾಪಕ ಸೌಂದರ್ಯ ಜಗದೀಶ್ ಕೆಲ ದಿನಗಳ ಹಿಂದಷ್ಟೇ ಆತ್ಮಹತ್ಯೆಗೆ ಶರಣಾಗಿದ್ರು. ಚಂದ ಸಂಸಾರ ಕೋಟಿ ಕೋಟಿ ವ್ಯವಹಾರ ಮಾಡ್ತಿದ್ದ ಜಗದೀಶ್ ಆತ್ಮಹತ್ಯೆ ಕುಟುಂಬಸ್ಥರಿಗೆ ಮಾತ್ರವಲ್ಲದೆ ಚಿತ್ರರಂಗಕ್ಕೂ ಆಘಾತ ತಂದಿತ್ತು. ಇದೀಗ ಸೌಂದರ್ಯ ಜಗದೀಶ್ ಪತ್ನಿ ಶಶಿರೇಖಾ ಪತಿಯ ರೂಮ್ನಲ್ಲಿ ಡೆತ್ ನೋಟ್ ಸಿಕ್ಕಿದ್ದು, ನನ್ನ ಗಂಡನ ಸಾವಿಗೆ ಕಾರಣರಾದವರ ಬಗ್ಗೆ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಅಂತ ಜಗದೀಶ್ ಜೊತೆ ಬಿಸಿನೆಸ್ ಪಾರ್ಟ್ನರ್ ಆಗಿದ್ದ ಮೂವರ ವಿರುದ್ಧ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನಮ್ಮ ಮನೆಯ ಈ ಸ್ಥಿತಿಗೆ ಅವರೇ ಕಾರಣ, ನಮಗೆ ನ್ಯಾಯ ಬೇಕು ಎಂದಿದ್ದಾರೆ. 90ಕ್ಕೆ ಒಂದು ಪೂಜೆ ಇದೆ ಶ್ರೀರಂಗಪಟ್ಟಣದಲ್ಲಿ. ಪೂಜೆ ಮಾಡಿಸಿ ಅವ್ರದ್ದು ಎರಡು ಹಳೆ ಬಟ್ಟೆಗಳು ನೀರಿಗೆ ಬಿಡಬೇಕು. ಮತ್ತೆ ಜೂನ್ 3 ಅವ್ರದ್ದು ಬರ್ಡೇ ಇದೆ. ಅವ್ರಿಗೆ ಏನೇನು ಇಷ್ಟವಾದಿದೆಯೋ ಅದೆಲ್ಲ ಇಟ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅವ್ರು ವಾಲ್ಡ್ರಪ್ ತೆಗೆದು ನೋಡಿದೆ. ಬಟ್ಟೆಗಳು ಎಳಿಬೇಕಾದ್ರೆ ಈ ಡೆತ್ ನೋಟ್ ಬಿತ್ತು. ಆ ಡೆತ್ ನೋಟ್ ನೋಡಿದ್ಮೇಲೆ ನನಗೂ ತುಂಬಾ ಗಾಬರಿ ಆಯಿತು. ಅವ್ರ ಪಾರ್ಟ್ನರ್ಸ್ ಇಂದನೇ ಅವ್ರಿಗೆ ಅನ್ಯಾಯ ಆಗಿದೆ ಸರ್. VS ಸುರೇಶು ಹೊಮ್ಮಣ್ಣ ಅವರು ಖಾಲಿ ಚೆಕ್ಗಳಿಗೆ ಸೈನ್ ಹಾಕ್ಸ್ಕೊಂಡಿದ್ದಾರೆ, ಫೋರ್ಜರಿ ಮಾಡ್ಕೊಂಡಿದ್ದಾರೆ, ಸುಮಾರು ಖಾಲಿ ಪೇಪರ್ಸ್ಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೆ, ತುಂಬಾ ಕಿರುಕುಳ ಕೊಟ್ಟಿದ್ದಾರೆ ಸರ್. ನಮ್ಮ ಯಜಮಾನ್ರು ಸಾವಿಗೆ ಸುರೇಶ್ ಹೊಮ್ಮಣ್ಣನೇ ಕಾರಣ ಸರ್. ಸೌಂದರ್ಯ ಕನ್ಸ್ಟ್ರಕ್ಷನ್ ಮಾಲೀಕರಾದ ಸೌಂದರ್ಯ ಜಗದೀಶ್ ಕೆಲ ತಿಂಗಳಿನಿಂದ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ರು. ಜೊತೆಗೆ ಪಾಲುದಾರರಾದ ಸುರೇಶ್ ಹೊಂಬಣ್ಣ ಮೋಸ ಮಾಡಿದ್ದಾರೆ. ನಮ್ಮ ತಂದೆಗೆ ಬ್ಲಾಕ್ ಮೇಲ್ ಮಾಡಿ ಅವರ ಸಹಿಯನ್ನ ಫೋರ್ಜರಿ ಮಾಡಿ ಮೋಸ ಮಾಡಿದ್ದಾರೆ. ಈ ಕಾರಣಕ್ಕೆ ನಮ್ಮ ತಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಪುತ್ರ ಸ್ನೇಹಿತ್ ಪಬ್ಲಿಕ್ ಟಿವಿಗೆ ತಿಳಿಸಿದ್ದಾರೆ. ರೀಸೆಂಟ್ ಆಗಿ ಡೆತ್ ನೋಟ್ ಸಿಕ್ತು. ಅದರಿಂದ ತಗೊಂಡೋಗಿ ನಾವು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರ ಪಾರ್ಟ್ನರ್ಸ್ ಆಗಿ VS ಸುರೇಶ್ ಹೊಂಬಣ್ಣ ಅವ್ರಿಗೆ ತುಂಬಾ ಬ್ಲಾಕ್ ಮೇಲ್ ಮಾಡಿ ಇವ್ರದ್ದು ಸೈನ್ಗಳೆಲ್ಲ ಫೋರ್ಜರಿ ಮಾಡಿ ಎಲ್ಲ ಮಾಡಿದ್ರು ಸರ್. ಕಾಮನ್ ಆಗಿ ಮಾತಾಡ್ಬೇಕಾದ್ರೆ ಈ ಲಾಸ್ ಆಯಿತು, ಲಾಸ್ ಮಾಡಿಬಿಟ್ರು, ಬಿಡು ದುಡ್ಕೊಂಡು ಬದುಕೊಳ್ಳೋಣ ಅಂತ ಹೇಳ್ತಾರೆ ಸರ್. ನಾವು ಹೇಳಿದ್ವಿ ದುಡ್ಡು ಹೋದ್ರೆ ಹೋಗ್ಲಿ ಸರ್, ಏನಾದರೂ ಹೋಗ್ಲಿ, ಬಟ್ ಒಂದು ಪ್ರಾಣ ಹೋದ್ರೆ ಹೆಂಗೆ ಸರ್ ತಂದ್ಕೊಡ್ತಾರೆ. ಅದು ತಂದೆ ಇಲ್ದಿರೋ ನೋವು ಗೊತ್ತಿರೋರಿಗೆ ಸರ್ ಗೊತ್ತಿರೋದು. ಸದ್ಯ ಸೌಂದರ್ಯ ಜಗದೀಶ್ ಬರೆದಿಟ್ಟ ಡೆತ್ ನೋಟ್ ದೊರಕಿದ್ದು, ಡೆತ್ ನೋಟ್ ಆಧಾರದ ಮೇಲೆ ಮೂವರ ಮೇಲೆ FIR ದಾಖಲು ಮಾಡಿಕೊಂಡು ಮಹಾಲಕ್ಷ್ಮಿ ಲೇಔಟ್ನ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಇದೇ ಕಾರಣಕ್ಕೆ ಜಗದೀಶ್ ಆತ್ಮಹತ್ಯೆಗೆ ಶರಣಾದ್ರ, ಬಿಸಿನೆಸ್ ಪಾರ್ಟ್ನರ್ಗಳು ವಂಚಿಸಿದ್ರ ಎಂಬುದು ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಧನು, ಪಬ್ಲಿಕ್ ಟಿವಿ, ಬೆಂಗಳೂರು.